ಅವರು ಇರಬಾರ್ದು. ಅಜ್ಜ ಜೀವನಂತ ಮೊದಲೇ ಇರಬಾರ್ದು. ಸೇವೆ ಮಾಡೋರು ಯಾರು? ಇವ್ರು ಯಾರು ಇರಬಾರ್ದು ಅಂದ್ರೆ ಮತ್ತೆ ಅವ್ರಿಗೆ ಎಲ್ಲಿಂದ ಇಳಿದು ಬರ್ಬೇಕು? ಆಕಾಶದಿಂದನೇ ಇಳಿದು ಬರ್ಬೇಕು. ಪರಿವಾರ, ಕುಟುಂಬ, ಒಂದು ಮನೆ ಅಂದ್ರೆ ನಾನು ಮತ್ತು ನೀನಲ್ಲ, ನಾನು ಮತ್ತು ನೀನಲ್ಲ, ಅವನು ಮತ್ತು ಅವಳಲ್ಲದು. ಒಂದು ಪರಿವಾರ ಅಂತ ಕರೆಸ್ಕೋಬೇಕಾದ್ರೆ ತಿದ್ದಿ ಬುದ್ಧಿ ಹೇಳುವ ತಮ್ಮ ಅನುಭವದ ಮಾತುಗಳನ್ನು ಹಚ್ಚಿಕೊಳ್ತಕ್ಕಂಥ ಹಿರಿಯರಾದ ಅಜ್ಜ ಅಜ್ಜಿ ಆ ಮನೆಯೊಳಗಿರಬೇಕು. ಏನೇ ಗಳಿಸಿದಿರಲ್ಲ ಅದು ನಿಮಗೋಸ್ಕರ ಗಳಿಸಿದಪ್ಪ, ಈಗ ಕೊಡಂಗಿಲ್ಲ, ಆಮೇಲೆ ಕೊಡ್ತೀನಿ, ನಿಮ್ದೆಲ್ಲ ಅನುಭವ ನೋಡಿ, ನಿನ್ ಬುದ್ಧಿ ನೋಡಿ ಅಂತ ಹೇಳಿ ತಿಳುವಳಿಕೆ ಹೇಳುವಂತ ಅಪ್ಪ ಅಮ್ಮ ಆ ಮನೆಯೊಳಗಿರ್ಬೇಕು. ಕಷ್ಟ ಬಂದ್ರೆ ಹೆಗಲಿಗೆ ಹೆಗಲು ಕೊಡ್ತೀನಿ, ಯಾಕೆ ಚಿಂತೆ ಮಾಡ್ತೀನಿ ತಮ್ಮ ಅಣ್ಣ ಅನ್ನುವಂತ ಅಣ್ಣ ತಮ್ಮಂದ್ರೆ ಆ ಮನೆಯೊಳಗಿರ್ಬೇಕು. ಹಬ್ಬ ಹರಿದಿನ ಬಂದ್ರ ನಾವು ಅದವಿ ಆರತಿ ಹಿಡಿಯೋದಕ್ಕಂತ ಹೇಳಿ ಶುಭ ಕಾರ್ಯಗಳಲ್ಲಿ ಭಾಗಿಯಾಗುವಂತ ಅಕ್ಕ ತಂಗಿಯರ ಆ ಮನೆಯೊಳಗಿರ್ಬೇಕು. ಸಣ್ಣ ಪುಟ್ಟ ಮಕ್ಕಳು ನಡೆದಾಡ್ಕೋತ ಆಟ ಆಡ್ತಾ ಗಲಾಟೆ ಮಾಡ್ತಾ ಆ ಪರಿಸರ ಅಲ್ಲಿತ್ತಪ್ಪ ಅಂದ್ರೆ ಅದಕ್ಕೆ ಪರಿವಾರ, ಮನೆ, ಕುಟುಂಬ ಅಂತ ಹೇಳಿ ಕರೀತಾರೆ. ಅದಕ್ಕೆ ಬೇಂದ್ರೆಯವರು ಒಂದ್ ಕಡೆ ಹೇಳ್ತಾರೆ, ನನ್ನ ಮುಖವನ್ನು ನೀನು, ನಿನ್ನ ಮುಖವನ್ನು ನಾನು ನೋಡ್ತಾ ಕೂತ್ಕೊಂಡ್ರೆ ಕಾಫಿ ಮಾಡೋರು ಯಾರು, ಅಡಿಗೆ ಮಾಡೋರು ಯಾರು, ನೆಲ ಒರೆಸೋರು ಯಾರು, ಮುಸುರಿ ಬೆಳೆಯೋರು ಯಾರು? ಅದಕ್ಕೆ ನಿಮ್ಮ ಉತ್ತರ ಎಲ್ಲ ತಯಾರದ, ಎಲ್ಲದಕ್ಕೆ ಮಿಷಿನ್ ಬಂದವ್ರಿ ಈಗ ಅಂತ. ಹಾಗಲ್ಲ. ಸಂಸಾರ ಅಂದ್ರೆ ಮನೆ ಅಂದ್ರೆ ಅಲ್ಲಿ ಏನಿರ್ಬೇಕು? ಅದಕ್ಕೆ ಆ ಸುಭಾಷಿತಕಾರ ಇವತ್ತು ಹೇಳಿದ್ ಮಾತಲ್ಲದು. ಶಾಕುಂತಲೆ, ಸಾಕು ಮಗಳಾದಂತ ಶಾಕುಂತಲೆ ಕಣ್ಣು ಮಹರ್ಷಿ ಉಪದೇಶ ಮಾಡ್ತಾರಂತ ಮಾತು. ಏನಿರ್ಬೇಕು? ನೀವೇನ್ ಬಯಸ್ತೀರಿ ಏನಿರ್ಬೇಕು ಅಂತ? ಒಬ್ಬ ಬಡ ಬ್ರಾಹ್ಮಣ ರಾಜನ ಆಸ್ಥಾನಕ್ಕೆ ಹೋದ್ನು. ಭಿಕ್ಷಾಂದಿ ಅಂತ ಕೇಳಿದ. ರಾಜ ಯಾರು ಬಂದು ಏನ್ ಕೇಳಿದ್ರು ಕೊಡ್ತಿದ್ದ. ಇವ್ರಿಗೆ ಕೇಳಿದ, ನಿನಗೇನ್ ಬೇಕಪ್ಪ? ಬ್ರಾಹ್ಮಣ, ನನಗೆ ಆನೆ ಕೊಡ್ರಿ ಅಂದ. ಏನ್ ಕೊಡ್ರಿ ಅಂದ? ಆನೆ. ರಾಜನಿಗೆ ಆಶ್ಚರ್ಯ ಆಯ್ತು. ಅಲ್ಲೋ ಎಲ್ಲರೂ ಬಂಗಾರ ಕೇಳ್ತಾರ, ದುಡ್ಡು ಕೇಳ್ತಾರ, ಭೂಮಿ ಕೇಳ್ತಾರ, ಒಡವೆ ವಸ್ತ್ರ ಕೇಳ್ತಾರ, ನೀ ನೋಡಿ ಆನೆ ಕೇಳಕ್ ಬಂದಿಯಲ್ಲ ಅಂದ್ರು. ಇಲ್ರಿ, ನನಗೆ ಆನೆನೇ ಬೇಕು. ರಾಜ ಮಂತ್ರಿ ಕರಕ್ಕೆ ತೆಲಿಗಿರಿ ಸಿರಿ ಕೇಳೊಂದು, ಬೇಕಾದ್ರೆ ಕುದುರೆ ಕೊಡು, ಏನೋ ಕೊಡು, ದುಡ್ಡು ಕೇಳಿ ದುಡ್ಡು ಕೊಡು, ಆನೆ ಕೇಳಕತ್ತಾನ ನೀವು. ಮಂತ್ರಿನ ಬಂದು ಕೇಳಿದಂತ ರಾಜರು ಸಿಟ್ಟಾಗ್ಯಾರ, ಮತ್ ನೀ ಸರಿಯಾಗಿ ಕೇಳು. ಇಲ್ಲ, ನನಗೆ ಆನೆನೇ ಬೇಕ್ರಿ ಅಂತ. ಕೊನೆಗೆ ರಾಜ ನಿರ್ವಾಹ ಇಲ್ದಂಗ ಗಜಶಾಲಿಯೊಳಗೊಂದು ಆನೆ ತೆಗೆದು ಕೊಡಪ್ಪ ಇನ್ನು ಬರ ಬ್ರಾಹ್ಮಣನಿಗೆ ಅನ್ನಂತ. ಅದಕ್ಕೆ ಆ ಬ್ರಾಹ್ಮಣ ಅನ್ನಂತ, ಆನೆ ಅಂದ್ರೆ ಮಹಾರಾಜ್ರೆ ಆ ಆನೆ ಅಲ್ಲ, ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ ಅನ್ನುವಂತ ಆನೆ ನನಗೆ ಕೊಡ್ರಿ ಅಂದ್ರು. ಯಾರಿಗ್ ಬೇಡ ಆರೋಗ್ಯ? ಯಾರಿಗ್ ಬೇಡ ನೆಮ್ಮದಿ? ಯಾವುದು ಆ ಮನೆಯೊಳಗೆ ಇರಬೇಕು ಅಂದ್ರೆ ಅಂತ ಹೇಳ್ತಾನೆ, ಸಾನಂದ ಸದನ. ಬಂಗಾರ, ಒಡವೆ, ವಸ್ತ್ರ, ದುಡ್ಡು, ಕಾಸು, ಭೂಮಿ ಐತೆ ಇಲ್ಲ ಗೊತ್ತಿಲ್ಲ, ಆದ್ರೆ ಆ ಮನೆಯೊಳಗೆ ಬಂದ್ರೆ ನೆಮ್ಮದಿ, ಸಂತೋಷ, ಸಮಾಧಾನ, ಸ್ವಲ್ಪ ಹೊತ್ತು ಕುತ್ಕೋಬೇಕಪ್ಪ, ಎಷ್ಟು ಶಾಂತಿ ಐತಪ್ಪ ಅನ್ನುವಂತ ವಾತಾವರಣ ಆ ಮನೆಯೊಳಗಿದ್ದು ಬಿಟ್ರೆ ಅದೇ ನಿಜವಾದ ಮನೆ, ಅದೇ ನಿಜವಾದ ಮನೆ. ಎಷ್ಟು ಮನೆ ದುಡ್ಡು ಇಟ್ಕೊಂಡ್ರೆ ನೆಮ್ಮದಿ ಆಗದಾರೆ? ಯಾವ್ದ್ರಿಂದ ತುಂಬಿರ್ಬೇಕು? ಅದು ಖುಷಿ, ಸಂತೋಷ, ಆನಂದ, ಸಂಭ್ರಮಗಳಿಂದ ತುಂಬಿರ್ಬೇಕು ಆ ಮನೆ. ವಿಷಯ ವಸ್ತುಗಳಿಂದ ಅಲ್ಲದು, ಭಾವನೆಗಳಿಂದ ತುಂಬಿರ್ಬೇಕು, ದೈವತ್ವದಿಂದ ತುಂಬಿರ್ಬೇಕು. ಕೆಲವರು ಹೇಳ್ತಿರ್ತಾರೆ ನೋಡ್ರಿ, ನಿಮ್ ಮನೆಗೆ ಬಂದ್ರೆ ಎಷ್ಟು ತಣ್ಣಗೈತಪ್ಪ, ಸ್ವಲ್ಪ ಕುತ್ಕೊಳ್ಳೋಣ ಅನಿಸ್ತತಿ. ಇನ್ನು ಕೆಲವ್ರು ಗಂಡಂದ್ರ ನಮ್ಮ ಮನೆಗೆ ಹೋದ ಕುತ್ಕೊಳ್ಳಂಗ ಆಗಂಗಿಲ್ಲಪ್ಪ, ಯಾವಾಗ ಹೊರಗೆ ಬರ್ತೀನಿ ಅನಿಸ್ತಿರ್ತತಿ. ಹಂಗೂ ಅದಾವಲ್ಲ. ಯಾಕಂದ್ರೆ ಅಲ್ಲಿ ಪರಿಸರ, ಅಲ್ಲಿ ಏನ್ ತುಂಬಿಕೊಂಡಿರ್ತದ? ಕ್ರೋಧ, ಲೋಭ, ಜಗಳ, ಘರ್ಷಣೆ, ಆಸೆ, ಆಕಾಂಕ್ಷೆಗಳು ಇವೇ ತುಂಬಿಕೊಂಡಾಗ ಏನಾಗ್ತದ? ಅಲ್ಲಿ ನೆಮ್ಮದಿ ಇರಲ್ಲ, ಆ ಜಾಗ ಇರಂಗಿಲ್ಲ. ಅದಕ್ಕೆ ಏನು ತುಂಬಿರ್ಬೇಕಪ್ಪ ಅಂದ್ರೆ, ಒಂದೇ ತುತ್ತು ರೊಟ್ಟಿ ಚಟ್ನಿ ತಿನ್ರಿ, ಆದ್ರೆ ನೆಮ್ಮದಿ ಇರಬೇಕು, ಸಂತೋಷ ಇರಬೇಕು, ಖುಷಿ ಇರಬೇಕು, ಸಂತೃಪ್ತ ಭಾವ ಇರಬೇಕು. ಒಬ್ಬರಿಗೊಬ್ರು ನಗನಗುತ್ತಾ ಮಾತನಾಡ, ಒಬ್ರು ನೋಡ್ಲಾರ್ದಂಗ ಸಿಂಡ್ರಿಸ್ಕೊಂಡಿದ್ದು ಕೋಟ್ಯಾಂತರ ರೊಕ್ಕ ಕಟ್ಟಿ ಮನೆ ಕಟ್ಟಿದ್ರೆ ಏನು ಬಂತು? ಎಲ್ಲರೂ ಕೂಡಿಣ್ಣುವಂತ ಮನೆತನ ಇರಬೇಕು, ನಕ್ಕೋತಿರುವಂತ ಮನೆತನ ಇರಬೇಕು. ಅದಕ್ಕೆ ಹೇಳಿದ್ರು ಸಾನಂದ ಸದನ. ಮನೆಯೊಳಗೆ ಏನ್ ತುಂಬಿರ್ಬೇಕು? ಸಂತೋಷ ತುಂಬಿರ್ಬೇಕು. ಸುಧಾಶ್ಚ ಸುತಯ,
ಬಹಳ ಜನ ಇಲ್ಲಿ ಬಂದಿರಿ, ಯಾರೋ ನಮ್ಮ ಮಕ್ಕಳು ಎದುರಿದ್ದ ಬೆಳೆದ ಮೇಲೆ ನಮ್ಗೆ ಎದುರು ಮಾತಾಡ್ಲಿ, ನಮ್ಮನ್ನು ಬಿಟ್ಟು ಹೋಗ್ಲಿ, ನಾವು ಕಟ್ಟಿದ್ದ ಮನಿನ ಅಥವಾ ನಾವು ಕಟ್ಕೊಂಡು ಬಂದಂತ ಇಷ್ಟೊಂದು ಗೌರವ ಹಾಳು ಮಾಡ್ಲಿ ಅಂತ ಯಾವ ತಂದೆ ತಾಯಿಗಳು ಬಯಸೋದಿಲ್ಲ. ಎಲ್ಲ ತಂದೆ ತಾಯಿಗಳು ಬಯಸೋದೇನು, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ಗೌರವಯುತವಾಗಿ ಬದುಕಬೇಕು, ಮಾನ ಸಮ್ಮಾನದಿಂದ ಬದುಕಬೇಕು, ನೀತಿವಂತರಾಗಬೇಕು, ಧರ್ಮವಂತರಾಗಬೇಕು, ಒಳ್ಳೆಯವರಾಗಬೇಕು, ಗುಣ ಚೆನ್ನಾಗಿರ್ಬೇಕು, ಚಾರಿತ್ರ್ಯ ಚೆನ್ನಾಗಿರ್ಬೇಕು. ನಾವೇನ್ ಕಣ್ಣಲ್ಲಿ ತೋರಿಸ್ತೀವಿ, ಸನ್ನೆ ಮಾಡಿ ತೋರಿಸ್ತೀವಿ, ಅದನ್ನ ತಲೆ ಮೇಲೆ ಹೊತ್ತು ಮಾಡುವಂತ ಮಕ್ಕಳು ನನಗಿರಬೇಕು ಅಂತ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ. ಅಂತ ಮಕ್ಕಳು ಆ ಮನೆಯೊಳಗಿರ್ಬೇಕು. ಈಗಿನ ಪರಿಸ್ಥಿತಿ ಹೆಂಗಾಗಿದೆ, ಯಾರಾದ್ರೂ ಮನೆಗೆ ಬರ್ತಾರ, ಸಂಬಂಧಿಕರು ಅನ್ಕೊಳ್ರಿ, ಬೇರೆಯವ್ರು ಅನ್ಕೊಳ್ರಿ, ಅವ್ರಿಗೆ ಸಂಬಂಧನೇ ಇಲ್ಲದಂಗೆ ಮಕ್ಕಳು ಇರ್ತಾರ, ಮೊಬೈಲ್ ಹಿಡ್ಕೋತಾರ, ಅವ್ರ ರೂಮ್ಗೆ ಹೋಗ್ತಾರ, ಟಿವಿ ನೋಡ್ಕೊತ ಕೂತಿರ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು. ಹಿರಿಯರು ಯಾರು ಬಂದಾರ ಅಂತ ಗೊತ್ತಿಲ್ಲ, ಅವ್ರ ಸಂಬಂಧ ಯಾವ್ದಂತ ಗೊತ್ತಿಲ್ಲ, ಅಜ್ಜಿ ಯಾರಂತ ಗೊತ್ತಿಲ್ಲ, ಅತ್ತೆ ಯಾರಂತ ಗೊತ್ತಿಲ್ಲ, ಯಾವ ಸಂಬಂಧಗಳ ಬೆಲೆನೂ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಆ ಸಂಸ್ಕಾರ ಮಕ್ಕಳಲ್ಲಿ ಇಲ್ಲದೆ ಇರೋದು, ಈಗಿನ ತಂದೆ ತಾಯಿಗಳು ಅವರಿಗೆ ಕೊಡದೇ ಇರೋದು, ಎರಡೂ ಕೂಡ ಅದ. ಅದಕ್ಕೆ ಆ ಮನೆಯೊಳಗೆ ಎಂಥವ್ರು ಇರ್ಬೇಕಪ್ಪ ಅಂದ್ರೆ ಒಳ್ಳೆಯ ಸಂಸ್ಕಾರವಂತ, ಧರ್ಮವಂತ, ನ್ಯಾಯಯುತ ಒಳ್ಳೆ ಮಕ್ಕಳು ಆ ಮನೆಯೊಳಗಿರಬೇಕು. ಅವಾಗ ಅದು ಸಾನಂದ ಸದನ ಆಗ್ತದ. ಸುಧನಂ, ಯಾವ ತರದ ದುಡ್ಡು ಆ ಮನೆಯೊಳಗಿರ್ಬೇಕು, ಯಾವ ಮನೆಯೊಳಗೆ ನೆಮ್ಮದಿ ಇರ್ತದಂದ್ರೆ ಬೆವರು ಸುರಿಸಿ ಕಷ್ಟಪಟ್ಟು ತಾನೇ ಸ್ವತಃ ದುಡಿದು ದುಡ್ಡು ಯಾವ ಮನೆಯೊಳಗಿರ್ತದ ಆ ಮನೆಯೊಳಗೆ ಮಾತ್ರ ನೆಮ್ಮದಿ ಇರ್ತದ, ಖುಷಿ ಇರ್ತದೆ. ₹1 ನೀವು ಬೇರೆ ದುಡ್ಡು ಹೊರದು ಅಲ್ಲದನ್ನ ನಿಮ್ಮದಲ್ಲದನ್ನ ತಗೊಂಡ್ ಬಂದು ಮನೆಯಾಗಿಡ್ರೆ ನೆಮ್ಮದಿ ಹೋತಂತಾನ. ಲಕ್ಷ್ಮಿ ಚಂಚಲಾಕಿ ಯಾವತ್ತು ಸದಾಚಾರದಿಂದ ಗಳಿಸಿದ ಸಂಪತ್ತಲ್ಲದೆ ಅನಾಚಾರದಿಂದ ಗಳಿಸಿದ ಸಂಪತ್ತು ಪಾಪವನ್ನೇ ಕೊಡುತ್ತದೆ. ಅಧರ್ಮದಿಂದ ಗಳಿಸಿದ ಸಂಪತ್ತು ಧರ್ಮವನ್ನ ನೀಡೋದಿಲ್ಲ, ಪುಣ್ಯವನ್ನ ಕೊಡೋದಿಲ್ಲ. ಇನ್ನು ಶಾಂತಿಯಲ್ಲಿ ಬಂತು, ಯಾವುದೇ ಕಾರಣಕ್ಕೂ ಕೂಡ ನಿಮ್ಮದಲ್ಲದ ₹1 ಕೂಡ ಆ ಮನೆಯೊಳಗಿರಬಾರ್ದು. ನೀವು ಗಳಿಸಿದ್ದಲ್ಲದ, ನೀವು ದುಡಿದಿದ್ದಲ್ಲದ, ನಿಮ್ಮ ಬೆವರಿನ ಹನಿಯಿಂದ ಬಂದದ್ದಲ್ಲದ ₹1 ಕೂಡ ಆ ಮನೆಯೊಳಗಿರಬಾರದು. ಅದಕ್ಕೆ ಸುಧನ ಅಂದ್ರೆ ಧರ್ಮದಿಂದ, ನ್ಯಾಯದಿಂದ ಗಳಿಸಿದ ಸಂಪತ್ತು. ಬಹಳ ಕಡೆ ನಾವು ಹೇಳ್ತಿರ್ತೀವಿ ಭ್ರಷ್ಟಾಚಾರ, ಲಂಚಗುಳಿತನ, ಬರೀ ಆಫೀಸರ್ಸ್ ಗಂಡಂದ್ರನ್ನ ಹೊಣೆ ಮಾಡಬಾರ್ದು. ಇದಕ್ಕೆ ಅರ್ಧ ಹೊಣೆ ಯಾರದಕ್ಕೆ? ಮನೆಯೊಳಗಿರುವಂತ ಅವರ ಧರ್ಮಪತ್ನಿಯರು ಕಾರಣ. ಅವರ ಆಸೆ ಮಿತಿ ಮೀರಿದಾಗ, ಅವರ ಆಕಾಂಕ್ಷೆಗಳ ಮಿತಿ ಮೀರಿದಾಗ ಅದನ್ನ ಹೊಂದಾಣಿಕೆ ಮಾಡೋದಕ್ಕಾಗಿ ಈ ವ್ಯಕ್ತಿ ಅಡ್ಡದಾರಿ ಹಿಡಿತಾನೆ. ಅದಕ್ಕೆ ಗೃಹಿಣಿ ಗೃಹಂ ಉಚ್ಯತೆ ಶಬ್ದ ನೋಡ್ರಿ, ಎಂತ ಶಬ್ದ ಇದು. ಒಬ್ಬ ಸದ್ಗೃಹಿಣಿ, ಒಬ್ಬ ತಾಯಿ, ಒಂದು ಹೆಣ್ಣು ಸಂಸ್ಕಾರವಂತನಾಗಿ ಆ ಮನೆಯೊಳಗೆ ಬಂದು ಬಿಟ್ಲಪ್ಪ ಅಂದ್ರೆ ಆ ಮನಿ ಎತ್ತರಕ್ಕೆ ಇರ್ತದ. ಹಾಗೆ ಆ ತಾಯಿ ಸಂಸ್ಕಾರವಂತ ಅಲ್ಲದವಳು ಬಂದು ಅಂದ್ರೆ ಆ ಮನಿ ಮುಚ್ಕೊಳ್ತದೆ, ಬಾಗಿಲು ಬಂದಾಗ್ಬಿಡ್ತದೆ. ಯಾವುದು? ಧರ್ಮದ ದಾರಿ, ನ್ಯಾಯದ ದಾರಿ. ಸುಧನಂ, ಒಳ್ಳೆಯ ಸಂಪತ್ತು ಆ ಮನೆಯೊಳಗಿರ್ಬೇಕು. ಕಾಂತಾನ ದುರ್ಭಾಷಿಣಿ, ಎಲ್ಲ ಹೆಣ್ಮಕ್ಳಿಗೆ ಹೇಳುವಂತ ಮಾತಿದೆ. ಎಲ್ಲರಿಗೂ ಕಷ್ಟ ಇರ್ತಾವ, ಎಲ್ಲರಿಗೂ ನೋವು ಇರ್ತಾವ. ಹೆಣ್ಮಕ್ಳಿಗಿರೋಷ್ಟು ಸಂಕಟ, ದುಃಖ, ನೋವು, ಹೆರಿಗೆ ನೋವಿರ್ಬೋದು, ಪ್ರಸೂತಿ ನೋವಿರ್ಬೋದು, ತಿಂಗಳ ನೋವಿರ್ಬೋದು, ಅದೆಲ್ಲ ಭಗವಂತ ಹೆಣ್ಮಕ್ಳಿಗೆ ಕೊಟ್ಟಾನ. ಯಾಕಂದ್ರೆ ಅವ್ರಿಗೆ ಸಹಿಸ್ಕೊಳ್ಳೋ ಶಕ್ತಿ ಅದ, ಜನ್ಮ ಕೊಡೋ ಶಕ್ತಿ ಅವ್ರಿಗೆ ಐತಿ. ಅದಕ್ಕೆ ಆ ತಾಯಿಯನ್ನ ಶಕ್ತಿ ಅಂತ ಕರೆದಿದ್ದಾರೆ, ದೇವತೆಯ ಪ್ರತಿನಿಧಿ ಅಂತ ಕರೆದಿದ್ದಾರೆ. ಅದ್ರಾಗ ನಮ್ಮ ದೇಶದೊಳಗಂತೂ ಆಕೇನೋ ಒಂದು ದೇಶಕ್ಕೆ ಗೌರವಿಸಿ ಮಾತಾಡಿದ್ದಾರೆ, ಭಾರತ ಮಾತಾ ಅಂತ ಕರೆದಿದ್ದಾರೆ. ಜನನಿ ಜನ್ಮಭೂಮಿಕ್ಕೆ ಸ್ವರ್ಗಾದಪಿ ಗರೇಸಿ ಅಂದ್ರು. ಹೆತ್ತ ತಾಯಿ ಜನ್ಮ ಕೊಟ್ಟ ಭೂಮಿ, ಅಲ್ಲಿ ತಂದೆನ ಯಾರು ಸ್ವರ್ಗ ಅನ್ಲಿಲ್ಲ. ಯಾಕಂದ್ರೆ ಹೆಣ್ಣಿಗಿರುವಂತ ಶಕ್ತಿ, ತಾಯಿಗಿರುವಂತ ಶಕ್ತಿ, ಆ ಮಾತೆಗಿರುವಂತ ಶಕ್ತಿ ಗಂಡ ಮಕ್ಕಳು ಇರೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಕೆನ ಸಹನಾಮಣಿ, ತಾಳ್ಮೆಯ ಪ್ರತಿರೂಪ, ತಾಳಿಕೋ. ತಾಳಿ ಕೊಟ್ಟ ಉದ್ದೇಶ ಏನಂದ್ರೆ ತಾಳ್ಕೋ, ಕುತ್ತಿಗೆ ಮಠ ಕಷ್ಟ ಬಂದ್ರು ಕೂಡ ನೀವು ತಾಳ್ಕೋಬೇಕು ಕಣವ. ಏನೇ ಕಷ್ಟ ಬಂದ್ರು ಹೊಟ್ಟಿ ಒಳಗ ಉಡಿ ಯಾಕೆ ತುಂಬ್ತಾರಂದ್ರೆ ಹೊಟ್ಟೆ ತಣ್ಣಗಿರ್ಬೇಕು, ನಿನ್ನ ಕವಲ ತಣ್ಣಗಿರ್ಬೇಕು. ನೀನ್ ಸಮಾಧಾನವಾಗಿದ್ದು ಬಿಟ್ರೆ ಇಡೀ ಮನೆ ಸಮಾಧಾನ. ಅದಕ್ಕೆ ಕಾಂತಾನ ದುರ್ಭಾಷಿಣಿ, ಎಂಥದೇ ಸಂದರ್ಭ ಬಂದ್ರು ಹೆಣ್ಣು ಮಕ್ಕಳಿಗೆ ಶಾಪ ಕೂಡ ಶಕ್ತಿ ಇರ್ತದಂತ, ಗಂಡು ಮಕ್ಕಳಿಗಿಲ್ಲ.
ಅದಕ್ಕೆ ನೀವೇನೇ ಒಂದು ಮಾತಾಡಿದ್ರು ಅದು ರುಜುವಾತ್ ಆಗ್ಬಿಡ್ತದೆ, ಅಂದ್ರೆ ಆಗ್ಬಿಡ್ತದೆ. ಅದಕ್ಕೆ ನಿಮ್ಮಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಸಂದರ್ಭದಲ್ಲೂ ಕೆಟ್ಟ ಪದ ಬಳಕೆ ಅಥವಾ ರೋಷದ ಬಳಕೆ, ಸಿಟ್ಟಿನ ಬಳಕೆ, ಆಕ್ರೋಶದ ಮಾತುಗಳು, ಶಾಪದ ಮಾತುಗಳು ಬರಬಾರದು. ಸಮಾಧಾನವೇ ಬರಬೇಕು. ಹೆಂಗ್ ಉದಾಹರಣೆ ಅಂದ್ರೆ, ಅಡಿಗೆ ಮಾಡ್ತಿರ್ತೀರಿ ನೀವೆಲ್ಲ, ರೊಟ್ಟಿ ಸುಡ್ತಿರ್ತೀರಿ, ಚಪಾತಿ ಓದ್ತಿರ್ತೀರಿ, ರೊಟ್ಟಿ ಜೋರಾಗಿ ತಡ್ತಿರ್ತೀರಿ. ಯಾವುದೋ ಸಿಟ್ಟು ತಗೊಂಡು ಆ ರೊಟ್ಟಿ ಮೇಲೆ ಹಾಕ್ತಿರ್ತೀರಿ, ಹೌದಾ? ಚಪಾತಿ ಓದ್ತಿರ್ತೀರಿ, ಪಿಟಿ ಪಿಟಿ ಅಂತ ನಿಮ್ ಒಳಗೆ ನೀವು ಬೈಕೋತ ಏನೋ ಮಾಡ್ತಿರ್ತೀರಿ. ಆ ಎಲ್ಲ ನಿಮ್ಮ ಕೋಪವನ್ನ ಆಹಾರದ ಮೇಲೆ ತೋರಿಸ್ತೀರಿ, ಹೌದಲ್ಲ? ಸಹಜ ಇದು. ಯಾವ ಭಾವನೆಯಿಂದ, ಯಾವ ಸಿಟ್ಟಿನಿಂದ, ಯಾವ ಮನೋಭಾವನೆಯಿಂದ ಅಡಿಗೆ ತಯಾರು ಮಾಡ್ತಿರಲ್ಲ, ಉಂಡವ್ರಿಗೆ ಅದೇ ಭಾವನೆ ಬರ್ತದೆ. ನೀವು ಸಿಟ್ಟಿಯಿಂದ ತಟ್ಟಿದ ರೊಟ್ಟಿ ಉಂಡಾವ, ಆ ರೊಟ್ಟಿ ಉಂಡು ಮತ್ತೆ ನಿಮಗೆ ತಡ್ತಾನ. ಇದು ಪ್ರಭಾವ ಇದು. ಯಾಕಂದ್ರೆ ಯದ್ಭಾವ ತದ್ಭವತಿ ಪ್ರಸಾದಸ್ತು ಪ್ರಸನ್ನತಃ. ಯಾವುದನ್ನ ಬಿತ್ತಿರ್ತೀವಿ ಅದನ್ನೇ ಬೆಳಿಬೇಕಾನೆ. ಜೋಳ ಬಿತ್ತಿ ರಾಗಿ ಬೆಳೆಯಕ್ ಬರೋದಿಲ್ಲ. ಉಪ್ಪು ತಿಂದವರೇ ಏನ್ ಕುಡಿಬೇಕು? ನೀರು ಕುಡಿಬೇಕು. ಬೇರೆಯವ್ರು ಕುಡಿಯಕ್ ಬರಂಗಿಲ್ಲ. ಅದಕ್ಕೆ ಒಂದು ಮಾತು ಹೇಳ್ತೀನಿ, ಯಾವುದೇ ಸಂದರ್ಭದಲ್ಲೂ ಪ್ರಸಾದ ಅಂದ್ರೆ ಅನ್ನಪೂರ್ಣೆಯ ಪ್ರತಿರೂಪ ನೀವು, ವಿಶಾಲಾಕ್ಷಿಯ ಪ್ರತಿರೂಪ ನೀವು. ನಿಮ್ಮ ಕೈಯೊಳಗೆ ಕೊಡುವಂತ ಒಂದೊಂದು ತುತ್ತು ಕೂಡ ಅದಕ್ಕೆ ಪ್ರಸಾದ ಅನಿಸ್ಕೊಳ್ತದೆ. ಅದಕ್ಕೆ ನಿಮ್ಮ ಭಾವ ಹೆಂಗಿರ್ಬೇಕಪ್ಪ ಅಂದ್ರೆ, ಇದು ಉಂಡವರಿಗೆ ಆರೋಗ್ಯ ಸಿಗಲಿ, ಸಮಾಧಾನ ಬರಲಿ, ನನ್ನ ಗಂಡಗೆ ಸಮಾಧಾನ ಬರಲಿ, ನನ್ನ ಮಕ್ಕಳಿಗೆ ಸಮಾಧಾನ ಬರಲಿ, ಉಂಡವ್ರಿಗೆ BP ಬರ್ದಂಗಿರ್ಲಿ, ಶುಗರ್ ಬರ್ದಂಗಿರ್ಲಿ, ಒಳ್ಳೆ ಮನಸ್ಸಿನಿಂದ ಅಡಿಗೆ ಮಾಡಿ ನಾಳೆಯಿಂದ ನೀಡಕ್ ಚಲೋ ಮಾಡ್ರಿ. ಗುಳಿಗೆ ಕಡಿಮೆ ಆಗ್ಲಿಲ್ಲದ್ರೆ ಕೇಳ್ರಿ. ಜಾನಪದದೊಳಗೆ ಎಷ್ಟು ಚಂದ ಹೇಳ್ತಾರೆ, ಹೊತ್ತಾರೆ ಎದ್ದು ಬೆಳಗ್ಗೆ ಎದ್ದ ತಕ್ಷಣ ರಾಗಿ ಬೀಸಿ, ಜೋಳ ಬೀಸಿ, ನನ್ನ ಮಕ್ಕಳು ಉಂಡ್ರ 10 ಹಾಡಿಲಿ 10 ದುಡಿಲಿ ಅನ್ನುವಷ್ಟ ಸ್ವಭಾವ ಎದರಿಂದ ಬರ್ಬೇಕಂದ್ರೆ ಒಬ್ಬ ತಾಯಿ ಕೊಡ್ತಕ್ಕಂಥ ಕೈ ತುತ್ತಿನಿಂದ ಬರ್ಬೇಕು. ಅಗ್ನಿನ ಒಂದು ದೇವತೆ, ಪಂಚಭೂತಗಳಲ್ಲಿ ಒಂದದು. ನೇರವಾಗಿ ಹಾಳ ಮುಖದಾಗ ನೀವು ಅಡಿಗೆ ಹೋಗಿ ಒಲಿ ಹಚ್ಚಿದ್ರಿ ಅಂದ್ರೆ ಹಂಗಾಗ್ಬಾರ್ದು. ಸ್ನಾನ, ಪೂಜೆ, ಭಸ್ಮ ಮಾಡ್ಕೊಂಡು ದೇವತೆ ಪ್ರಾರ್ಥನೆ ಮಾಡಿ, ಅಗ್ನಿದೇವ ನಮ್ಮ ಮನೆಯೊಳಗೆ ಅನ್ನಕ್ಕೆ ಕೊರತೆ ಆಗದಂಗೆ ನೋಡ್ಕೊಳಪ್ಪ, ಯಾವ್ದು ತೊಂದರೆ ಆಗದಂಗೆ ನೋಡ್ಕೊಳಪ್ಪ, ನೀನು ಕೂಡ ಒಂದು ದೇವರು, ನಮ್ಮ ಮನೆ ಕಾಪಾಡಪ್ಪ ಅಂತೇಳಿ ನೀವು ಅದನ್ನ ಮಾಡ್ತಾ ಹೋದ್ರೆ ಪ್ರಸಾದಕ್ಕೆ ಯಾವ ಕಾರಣಕ್ಕೂ ಕೂಡ ಆ ಮನೆಯೊಳಗೆ ಕೊರತೆ ಆಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಅದಕ್ಕೆ ಯಾವುದೇ ಸಂದರ್ಭದಲ್ಲೂ ಸಂಗಯ್ಯ ಶಾಸ್ತ್ರಿ ಮನೆಗೆ ಕಾರ್ಯಕ್ರಮಕ್ಕೂ ಅಜ್ಜಾರ್ ಬಂದಿದ್ರು. ನಮಗಿಷ್ಟು ಉಪದೇಶ ಹೇಳೋಗ್ಯಾರ, ಗಂಡ ಎಷ್ಟೇ ಸಿಟ್ಟು ಮಾಡ್ಲಿ, ಯಾಕೆ ಇಷ್ಟು ಏನು ಮಾಡಿದ್ರು ಯಾಕೆ ಸುಮ್ಮನೆ ಇಲ್ಲ ಅಂದ್ರೆ ಅವರ ಇನ್ನ ಸಿಟ್ಟು ಮಾಡಿ ಸುಮ್ಮನೆ ಆಗ್ಬೇಕು. ಅಷ್ಟು ತಾಳ್ಮೆಯ ಪ್ರತಿರೂಪ ನೀವು ಹೆಣ್ಮಕ್ಳು ಆಗಬೇಕು. ಕೆಟ್ಟ ಪದ, ಕೆಟ್ಟ ಭಾಷೆ, ಕೆಟ್ಟ ಮಾತು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬಾಯಿಂದ ಅಪ್ಪಿತಪ್ಪಿನೂ ಬರಬಾರದು. ಕಾಂತಾನ ದುರ್ಭಾಷಣೆ. ಅಂತ ಮನೆಯೊಳಗ ಅಂತ ಹೆಣ್ಮಕ್ಳು ಇರಬೇಕು ಅನ್ನುವಂತ ಮಾತನ್ನ ಆ ಮಗಳಾದಂತ ಶಾಕುಂತರಿಗೆ ಹೇಳಿ ಕಳಿಸ್ತಾನೆ. ನೀ ಹಿಂಗಿರ್ಬೇಕು, ನೀನ್ ಹಿಂಗ್ ನಡ್ಕೊಂಡ್ರೆ ಅದು ಮನಿ, ಅಲ್ಲದ್ರ ಅಲ್ಲ. ಸುಧನಂ ಸ್ವಯೋಶತಿ ರಥಿಶ್ಚ. ಗಂಡನ ಆಗು ಹೋಗುಗಳನ್ನ, ಬೇಡಿಕೆಗಳನ್ನ, ಬೇಕು ಬೇಡಗಳನ್ನ ಅರ್ಥ ಮಾಡ್ಕೊಂಡು ಬದುಕುವಂತ ಸತಿ ಆ ಮನೆಯೊಳಗಿರ್ಬೇಕು. ಆಜ್ಞಾಪರ ಸೇವಕ. ಆಳ್ಕಾಳಗ ಹೆಂಗಿರ್ಬೇಕಪ್ಪ ಅಂದ್ರೆ, ಯಜಮಾನ ಏನ್ ತೋರಿಸ್ತಾನ ಅದನ್ನ ಶ್ರದ್ಧೆಯಿಂದ ಮಾಡುವಂತ ಆಳ್ಮಕ್ಳು ಆ ಮನೆಯೊಳಗಿರ್ಬೇಕು. ಆತಿಥ್ಯಂ. ಯಾರೇ ಬಂದ್ರು ಕೂಡ ಅತಿಥಿ ಸತ್ಕಾರ ಇರಬೇಕು. ಶಿವಪೂಜನಂ. ಪೂಜೆ ಪುನಸ್ಕಾರಗಳಿರ್ಬೇಕು. ಮೃಷ್ಟಾನ್ನ ದಾನಂ ಗೃಹೆ. ಯಾವ ಮನಿ ನಿಜವಾದ ಮನಿ ಅಂದ್ರೆ ನೆನ್ಪಿಟ್ಕೊಳ್ರಿ, ಏನ್ ಅಡಿಗೆ ಮಾಲೀಕನಿಗೆ ಅಂದ್ರೆ ಮನೆ ಯಜಮಾನಿನಿಗೆ ಮಾಡ್ತಾರಲ್ಲ, ಅದೇ ಅಡಿಗೆಯನ್ನು ಆಳ ಮಗನಿಗೂ ಯಾವ ಮನೆಯೊಳಗೆ ನೀಡುವಂತ ಪರಂಪರೆ ಇರ್ತದಲ್ಲ, ಅದು ನಿಜವಾದ ಮನೆ. ಆಳ ಮಕ್ಕಳಿಗೆ ಅಳಿಸಿದ್ದು, ಭಿಕ್ಷುಕರು ಬಂದ್ರೆ ಅಳಿಸಿದ್ದು. ನಿಜವಾಗಿ ಒಂದ್ ಹೇಳ್ತೀವಿ, ಉಳಿದದ್ದನ್ನು ಯಾವ ಕಾರಣಕ್ಕೂ ಭಿಕ್ಷುಕರಿಗೆ ನೀಡಬೇಡ. ನಿಮ್ ಕೈಲಿ ನೀಡದೇ ಇದ್ರೂ ಪರವಾಗಿಲ್ಲ, ಆ ಕ್ಷಣಕ್ಕೆ ತಾಜಾ ಏನಿರ್ತದ ಅದನ್ನ ಮಾತ್ರ ಒಂದೇ ತಪ್ಪು ನೀಡ್ರಿ. ಆದ್ರೆ ಉಳಿದದ ಇದನ್ನ ಏನ್ ಮಾಡ್ಬೇಕು, ತಿಪ್ಪಿಗೆ ಹಾಕ್ಬೇಕು, ಕಸದ ಬುಟ್ಟಿಗೆ ಹಾಕ್ಬೇಕು, ಅದಕ್ಕೆ ಕೊಡೋಣ ಅನ್ನುವಂತ ಭಾವದಿಂದ ಕೊಡಬಾರದು. ಕೊಡೋದು ಯಾವ್ದು ದಾನ ಅಂದ್ರೆ, ನಿಮ್ಮ ಉಣ್ಣುವ ತಟ್ಟಿಯೊಳಗಿರ್ತಕ್ಕಂಥ ಒಂದು ಭಾಗವನ್ನ ಯಾರು ತೆಗೆದು ಕೊಡ್ತಾರ ಅದು ನಿಜವಾದ ದಾನ, ಅದು ಸತ್ಪಾತ್ರ ದಾನ. ಉಳಿದಿದ್ರ ಕೊಡೋದಲ್ಲ. ಅದಕ್ಕೆ ಶಿವಪೂಜನಂ ಆತಿಥ್ಯಂ ಮೃಷ್ಟಾನ್ನ ದಾನ. ಮನೆ ಯಜಮಾನ ಉಣ್ಣುವಂತ ಅಡಿಗೆಯನ್ನು ಆಳಮಗನು ಉಣ್ಬೇಕು. ಅಂದ್ರೆ ಸಮಾನತೆ ಇರಬೇಕಲ್ಲ. ದೇವರ ದೃಷ್ಟಿಯೊಳಗೆ ಯಾರು ಭೇದ ಭಾವ ಇಲ್ಲ. ಹಾಗೆ ಸಾಧು ಸಂಗಮ ಉಪಾಸತೆ ಸತತಂ.
ಸಾಧು ಸತ್ಪುರುಷರು ಸ್ವಾಮಿಗಳು ನಮ್ಮಂತವರೆಲ್ಲ ಬಂದಾಗ ಯಥಾಶಕ್ತಿ ಸತ್ಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಇದ್ದುದನ್ನು ಉಣಬಡಿಸಿ ಕೊಟ್ಟು ಕಳಿಸುವಂತ ಸ್ವಭಾವ ಯಾವ ಮನೆಯೊಳಗಿರ್ತದಲ್ಲ ಅದು ನಿಜವಾದ ಮನೆ, ಅದು ಸಾನಂದ ಸದನ, ಆನಂದದ ಮನೆ ಅನ್ನುವಂತ ಮಾತನ್ನ ಕರ್ಕೊಂಡು ಬರ್ತಾರೆ. ಬಹುಶಃ 72 ಆನಂದ ಮಹಲ್ ಅಂತೇಳಿ ಒಂದು ಸಿನಿಮಾ ಬಂದಿತ್ತು. ಇದೇ ವಿಷಯದ ಸಾಂಸಾರಿಕವಾದಂತ ವಿಚಾರಗಳನ್ನ ಇಟ್ಕೊಂಡೆ ಬದುಕು ಅಂದ್ರೆ ಏನಪ್ಪ, ಬೇಕು ಬದುಕೋದಕ್ಕೆಲ್ಲ ಬೇಕು, ದುಡಿಬೇಕು, ಉಣಬೇಕು, ವೃತ್ತಿ ಬೇಕು. ಆದ್ರೆ ಪ್ರವೃತ್ತಿ ಒಳಗ ಯಾವತ್ತು ಕೂಡ ನಾವು ಹಾದಿ ತಪ್ಪಾರ. ವೃತ್ತಿ ಒಳಗೆ ಎಷ್ಟೇ ಕಷ್ಟಪಡ್ಲಿ, ಆದ್ರೆ ಪ್ರವೃತ್ತಿ ಒಳಗ ಧರ್ಮ, ದೇವರು, ಗುರು, ಆಧ್ಯಾತ್ಮ ಎಲ್ಲವನ್ನು ಕೂಡ ನಡೆಸ್ಕೊಂಡು ಹೋಗುವಂತಹ ಗುಣ ಪ್ರತಿಯೊಬ್ಬರದಾಗಬೇಕು. ಬಹುಶಃ ಇವತ್ತು ಸಂಗಯ್ಯ ಸ್ವಾಮಿ ಎಂತ ಮನೆ ಕಟ್ಟ್ಯಾನಪ್ಪ ಅಂದ್ರ, ಸ್ವತಃ ಒಬ್ಬ ಶಾಸ್ತ್ರಿಯಾಗಿ ಏನೂ ಇಲ್ಲದೆ ಇರತಕ್ಕಂತ ಒಬ್ಬ ವ್ಯಕ್ತಿ ಇವತ್ತು ಗುರುವಿನ ಆಶ್ರಯದಿಂದ, ಗುರುವಿನ ಆಶೀರ್ವಾದದಿಂದ ಇವತ್ತು ಪೌರೋಹಿತ್ಯ ವೃತ್ತಿಯನ್ನ ತನ್ನದನ್ನಾಗಿ ಮಾಡಿಕೊಂಡು, ಪ್ರವಚನ ವೃತ್ತಿಯನ್ನ ತನ್ನದನ್ನಾಗಿ ಮಾಡಿಕೊಂಡು ಇವತ್ತು ಒಂದಲ್ಲ ಎರಡಲ್ಲ 3 ಗುರು ಲಿಂಗ ಜಂಗಮ ಅನ್ನುವಂತ 3 ಅಂತಸ್ತಿನ ಮನೆಯನ್ನ ಕಟ್ಟಿದಂತ ಕೀರ್ತಿ ನಮ್ಮ ಸಂಗಯ್ಯ ಶಾಸ್ತ್ರಿಗೆ ಅದು ಸಲ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇವೆ. ತ್ರಿವಿಧ ದಾಸೋಹ ಮೂರ್ತಿ ಆಗುವಂತಹ ಮನೆ ಇದಾಗಲಿ, ಜೊತೆಗೆ ತ್ರಿಕರಣ ಪೂರ್ವಕವಾಗಿ ಕಾಯ ವಾಚ ಮನಸ್ಸು ಸೇವೆ ಮಾಡುವಂತ ಮನೆ ಇದಾಗಲಿ, ಇದೆಲ್ಲದರ ಜೊತೆಗೆ ಯಾವತ್ತೂ ಕೂಡ ಆತ ಭಕ್ತಿ ಶ್ರದ್ಧೆಗಳಿಂದ ಎಲ್ಲ ಪೀಠಾಚಾರ್ಯನ ಗೌರವದಿಂದ ನಡೆದುಕೊಂಡು ಬಂದಿದ್ದಾನೆ. ಇದೆಲ್ಲದ ಜೊತೆಗೆ ವಿಶೇಷವಾಗಿ ಉಜ್ಜಯಿನಿ ಪೀಠದ ಮೇಲೆ ಅಪಾರವಾಗಿರ್ತಕ್ಕಂಥ ಭಕ್ತಿ ಶ್ರದ್ಧೆ ಆತನಿಗೆ ಯಾವತ್ತೂ ಕೂಡ ಅದ. ಆ ಬೀಗರು ಉಜ್ಜಯಿನಿ ಪೀಠದವರು ಸಿಕ್ಕಾರ. ಹಾಗಾಗಿ ವಿಶೇಷವಾಗಿ ಲಕ್ಷ್ಮಿ ಅಲ್ಲಿಂದನೇ ಬರ್ತಾಳೆ. ಉಜ್ಜಯಿನಿ ಪೀಠವನ್ನು ಸಂಪತ್ತಿನ ಪೀಠ ಅಂತ ಕರೀತಾರೆ. ಹಾಗಾಗಿ ಆ ಸಂಪತ್ತು ಯಾವತ್ತೂ ಕೂಡ ಆತನಲ್ಲಿ ಉಳಿದುಕೊಂಡು ಬರಲಿ. ಇಬ್ಬರ ದಾಂಪತ್ಯ ಸಮರಸವಾಗಿ 100 ಕಾಲ ಹೀಗೆ ಪಾರ್ವತಿ ಪರಮೇಶ್ವರ ಹಾಗೆ ಅವರಿಬ್ರು ಬದುಕುವಂತಾಗ್ಲಿ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಬುದ್ಧಿ ಪ್ರಾಪ್ತಿಯಾಗ್ಲಿ, ಸಂಸ್ಕಾರವಂತರಾಗ್ಲಿ. ಇದ್ರ ಜೊತೆಗೆ ಗೃಹ ಪ್ರವೇಶದ ಜೊತೆಗೆ ಗುರು ಪ್ರವೇಶ ಆಗ್ಯದ, ಜಗದ್ಗುರು ಪ್ರವೇಶ ಆಗ್ಯದ, ತನಗೆ ಕಲಿಸಿದ ವಿದ್ಯಾಗುರುಗಳ ಪ್ರವೇಶನೂ ಕೂಡ ಮಾಡಿಸಿದಂತ ಕೀರ್ತಿ ನಮ್ಮ ಸಂಗಯ್ಯ ಶಾಸ್ತ್ರಿಗೆ ಅದು ಸಲ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ, ವಿಶೇಷ ಯೋಗ ಏನಪ್ಪಾ ಅಂದ್ರೆ ಜಗದ್ಗುರು ರೇಣುಕ ಭಗವತ್ಪಾದರು ಈ ಜಗತ್ತಿಗೆ ಅವತಾರವಾದಂತ ದಿನ ಫಾಲ್ಗುಣ ಶುದ್ಧ ತ್ರಯೋದಶಿ, ನಾಳೆ ದಿನ. ಇವತ್ತು ಅದೇ ದಿನ ಯೋಗ ಹಿಂದಿನ ದಿವಸ ಆತನ ಮನೆಯೊಳಗೆ ಶಿವಪೂಜೆ ಕಾರ್ಯಕ್ರಮ, ಮತ್ತೆ ನಾಗಣಸೂರು ಮಠಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಬಂದು ಇದೇ ಮನೆಯೊಳಗೆ ವಾಸ್ತವ್ಯ, ಮತ್ತೆ ಬೆಳಿಗ್ಗೆ ಶಿವಪೂಜೆ, ಇದೆಲ್ಲವನ್ನು ನೋಡಿದಾಗ ಬಹುಶಃ ಸಂಗಯ್ಯನ ಭಾಗ್ಯದ ಬಾಗಿಲು ಮತ್ತೆ ಮತ್ತೆ ದೊಡ್ಡದಾಗಿ ತೆರೀತದೆ ಅನ್ನುವಂತ ಮಾತನ್ನ ಈ ಸಂದರ್ಭ ತಿಳಿಯಪಡಿಸಿ, ಎಲ್ಲ ಪಂಚಪೀಠಾಧೀಶರ ಆಶೀರ್ವಾದ ಆತನ ಮೇಲಿರಲಿ, ಪರಿವಾರದ ಮೇಲಿರಲಿ. ಆತನಿಗೆ ಯಾರ್ಯಾರು ಏನೆಲ್ಲ ಸಹಾಯ ಸಹಕಾರಗಳನ್ನು ಕೊಟ್ಟಿದ್ದೀರಿ, ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಆತನಿಗೆ ಗೌರವ ಕೊಟ್ಟಿದ್ದೀರಿ, ಅವರೆಲ್ಲರಿಗೂ ಕೂಡ ಇರಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡ್ತಾ, ನಮ್ಮ ಹಿರೇಜೇವರ್ಗಿ ಶ್ರೀಗಳವರು ಒಂದು ರೀತಿಯೊಳಗ ಸಂಗಯ್ಯನ ಮೇಲೆ ಬಹಳ ಪ್ರೀತಿ, ಒಂದು ರೀತಿಯೊಳಗ ಮಗನ ಭಾವದೊಳಗ ಪ್ರೀತಿ ಮಾಡತಕ್ಕಂಥ ಗುಣ ಅವರಲ್ಲಿ ಕಂಡಿದ್ದೇವೆ. ಅಂತ ಎಲ್ಲ ಅನೇಕ ಶಿವಾಚಾರ್ಯ ಪ್ರೀತಿಯನ್ನ ಆತ ಪಡ್ಕೊಂಡಿದ್ದಾನೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅಂತ ಸಂಸ್ಕಾರ ಒದಗಿ ಬರಲಿ. ಇಷ್ಟೆಲ್ಲ ಶಾಸ್ತ್ರಿಗಳು ಪುರೋಹಿತರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಆತನೆಲ್ಲ ಪ್ರೀತಿ ಸ್ನೇಹವನ್ನ ಸಂಪಾದನೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನ, ಆತನ ಎಲ್ಲ ಜೀವನ ಶೈಲಿಯನ್ನ, ಈ ಮನೆಯನ್ನ ನೋಡಿ ನಮಗ ಬಹಳ ಸಂತೋಷ ಆಗಿದೆ. ಮತ್ತೊಮ್ಮೆ ಹೃದಯಾರೆ ಉಜ್ಜಯಿನಿ ಪೀಠದ ಆಶೀರ್ವಾದ ಆತನ ಮೇಲೆ, ಪರಿವಾರದ ಮೇಲೆ ಸದಾಕಾಲ ಇರಲಿ ಅನ್ನುವಂತ ಮಾತನ್ನ ಹಾರೈಸಿ ಆಶೀರ್ವದಿಸಿ, ಸಂಗೀತ ಕಲಾ ಬಳಗಕ್ಕೆ, ನಮ್ಮ ನಿರೂಪಕರಿಗೆ, ಎಲ್ಲ ಪುರೋಹಿತ ಬಳಗಕ್ಕೆ ಸೇರಿದಂತ ನಿಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡ್ಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡುತ್ತಾ, ನಾಳೆ ಬೆಳಿಗ್ಗೆ 10 ಗಂಟೆಗೆ ಕುಂಬಾರಗಿರಿಯ ನಮ್ಮ ಹಿರೇಜೇವರ್ಗಿಯ ಮಠದೊಳಗ ರೇಣುಕ ಜಯಂತಿಗೆ ಚಾಲನೆಯನ್ನ ನೀಡಿ ಆಶೀರ್ವಚನವನ್ನು ಮಾಡಿ, ಮತ್ತೆ ಗುಲ್ಬರ್ಗಾ ಮಹಾನಗರದ ಉತ್ಸವ ರೇಣುಕ ಜಯಂತಿ ಕಾರ್ಯಕ್ರಮಕ್ಕೆ ಜಗದ್ಗುರವರು ದಯಮಾಡಿಸ್ತಕ್ಕಂಥವರ ಆಗ್ತಾರೆ ಅನ್ನುವಂತ ಮಾತನ್ನ ತಿಳಿಸಿ, ಪುರೋಹಿತರ ಮೇಲೆ ನಮ್ಗೆ ಯಾಕೆ ಬಹಳ ಪ್ರೀತಿ ಅಂದ್ರೆ, ನಾವು ಪೂರ್ವಾಶ್ರಮದ ಪುರೋಹಿತರೇ ಆಗಿದ್ವಿ, ಪಟ್ಟದೇವರಾಗಿದ್ರು ಕೂಡ ಪುರೋಹಿತರಾಗಿ ಕೆಲಸ ಮಾಡಿದ್ವಿ. ಹಂಗಾಗಿ ಪುರೋಹಿತರ ಮೇಲೆ ಒಂದು ತೂಕ ಹೆಚ್ಚು ಪ್ರೀತಿ ನಮಗೆ. ಅವ್ರ ಕಂಡ್ರೆ ಅವರು ಅಷ್ಟೇ ಹಂಗೆ ಪ್ರೀತಿ ಮಾಡ್ತಾರೆ. ಇವತ್ತು ನಮ್ಮ ಬೆಂಗಳೂರೊಳಗೆ ಪ್ರತಿ ವರ್ಷದ ಆಷಾಢ ಮಾಸದ ಕಾರ್ಯಕ್ರಮ ಮಾಡುವಂತರು ಬಹಳ ವಿಜೃಂಭಣೆಯಿಂದ ಮಾಡ್ತಾರೆ. ಅವ್ರು ಯಾರಂದ್ರೆ ಯಾರೋ ಕೋಟ್ಯಾಧೀಶರು ದಾನಿಗಳಲ್ಲ, ಪುರೋಹಿತರೇ ಒಂದು ತಂಡ ಕಟ್ಟಿಕೊಂಡು ಉಜ್ಜಯಿನಿ ಜಗದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಾರೆ ಬೆಂಗಳೂರಿನೊಳಗೆ. ನಿಜಕ್ಕೂ ಕೂಡ ಆ ಪುರೋಹಿತರಿಗೆ ಈ ವೇದಿಕೆಯಿಂದ ಕೂಡ ಒಂದು ವಿಶೇಷವಾದ ಆಶೀರ್ವಾದವನ್ನ ಈ ಸಂದರ್ಭದಲ್ಲಿ ಮಾಡೋದಕ್ಕೆ ಬಯಸ್ತೇವೆ. ನಮ್ಮ ಹಿರೇಜೀವರಿಗೆ ಸ್ವಾಮಿಗಳು ಈಗಾಗಲೇ ಹೇಳ್ಯಾರ, ಯಾರ್ಯಾರಿಗೆ
ಪುರೋಹಿತರದಾರ ಹಂಗೆಲ್ಲ ಸಂಘಯ ಹಂಗ್ ಮನಿ ಕಟ್ಟಲಿ ಅಂತ ಎಲ್ಲರಿಗೂ ಕೂಡ ಉಜ್ಜಯಿನಿ ಜಗದರ ಆಶೀರ್ವಾದ ಇದ್ದು ಆ ಸಂಪತ್ತಿನ ಒಡೆಯನ ಮರಳಸಿದ್ದನ ಆಶೀರ್ವಾದ ಬಲದಿಂದ ಇನ್ನು ಹೆಚ್ಚಿನ ಆ ಭೌತಿಕ ವ್ಯವಸ್ಥೆ, ಧಾರ್ಮಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಅವರಿಗೆ ಪ್ರಾಪ್ತವಾಗ್ಲಿ ಅನ್ನುವಂತ ಮಾತನ್ನ ಆಶೀರ್ವಾದ ಮಾಡಿ ನಮ್ಮ ಆಶೀರ್ವಚನ ಸಂದೇಶವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.